ಐಪಿಎಲ್ ಸೀಸನ್ 19ರ ಮತ್ತೊಂದು ಹೈ ವೋಲ್ಟೇಜ್ ಫೈಟ್ಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ. ಹೌದು, ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿದ್ದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಲೀಗ್ನ ಕೊನೆಯ ಪಂದ್ಯವನ್ನ ಇವತ್ತು ಚಿನ್ನಸ್ವಾಮಿಯಲ್ಲಿ ಆಡಲಿದೆ. ಇನ್ನು ಉಭಯ ತಂಡಗಳಿಗೂ ಕೂಡ ಈ ಪಂದ್ಯ ಅತಿ ಮುಖ್ಯವಾಗಿದ್ದು, ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲಕ್ಕೇರಲು ಗೆಲುವಿನ ಮೇಲೆ ಕಣ್ಣಿಟ್ಟಿವೆ. ಇನ್ನು ಆರ್ಸಿಬಿ ತಂಡದ ಪ್ರದರ್ಶನವನ್ನ ಆರಂಭದಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿಯ ಆರ್ಸಿಬಿ ಪ್ರದರ್ಶನ ಕನ್ಸಿಸ್ಟೆನ್ಸಿಯಿಂದ ಕೂಡಿದೆ. ಆದರೆ ಕಳೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋಲು ಕಂಡಿರುವಂತಹ ಆರ್ಸಿಬಿ ಇವತ್ತಿನ ಪಂದ್ಯವನ್ನ ಗೆಲ್ಲುವ ಮೂಲಕ ಗೆಲುವಿನ ಟ್ರ್ಯಾಕ್ಗೆ ಮರಳಲು ಪ್ಲಾನ್ ಮಾಡಿದೆ. ಓಪನರ್ಸ್ ಆಗಿ ಕಣಕ್ಕಿಳಿಯುವಂತಹ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಮೂಲಕ ಪವರ್ ಪ್ಲೇನಲ್ಲಿ ತಂಡಕ್ಕೆ ಲಾಭ ತಂದುಕೊಡಬೇಕಿದೆ. ಹಾಗೆಯೇ ಮಿಡಲ್ ಆರ್ಡರ್ನಲ್ಲಿ ದೇವದತ್ತ ಪಡಿಕ್ಕಲ್ ತಂಡಕ್ಕೆ ಆಧಾರವಾಗಬಲ್ಲರು. ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಹಾಗೆಯೇ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್, ಟಿಮ್ ಡೇವಿಡ್ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಇನ್ನು ಆರ್ಸಿಬಿ ಬೌಲಿಂಗ್ ತಂಡವು ಕೂಡ ಬಲಿಷ್ಠವಾಗಿತ್ತು. ಜೋಶ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಮ್ದರ್ ಬಿಗುವಿನ ದಾಳಿ ನಡೆಸಬೇಕಿದೆ. ಸ್ಪಿನ್ ಬೌಲರ್ ಸುಯೇಶ್ ಶರ್ಮಾ ಕೂಡ ಕಳೆದ ಕೆಲವು ಪಂದ್ಯಗಳಲ್ಲಿ ಲಯ ಕಂಡುಕೊಳ್ಳಲು ಪರದಾಡ್ತಿದ್ದು, ಇವತ್ತಾದ್ರೂ ಉತ್ತಮ ಬೌಲಿಂಗ್ ಅನ್ನ ಮಾಡ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಇತ್ತ ಗುಜರಾತ್ ತಂಡವನ್ನ ನೋಡೋದಾದ್ರೆ ಕಳೆದ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 99 ರನ್ಗಳಿಂದ ಸೋತಿದ್ದು ಗೆಲುವಿನ ಟ್ರ್ಯಾಕ್ಗೆ ಮರಳಲು ಉತ್ಸುಕದಲ್ಲಿದೆ. ಈ ಪಂದ್ಯದಲ್ಲಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಬಡ್ತಿ ಪಡೆಯುವಂತಹ ಪ್ಲಾನ್ನಲ್ಲಿದೆ. ಟಾಪ್ ಆರ್ಡರ್ ಬ್ಯಾಟರ್ಗಳಾದ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜೋಸ್ ಬಟ್ಲರ್, ವಾಷಿಂಗ್ಟನ್ ಸುಂದರ್ ರನ್ ಕಲೆ ಹಾಕುವಂತಹ ಅವಶ್ಯಕತೆ ಇದೆ. ಇನ್ನು ಉತ್ತಮ ಬೌಲಿಂಗ್ ಪಡೆ ಗುಜರಾತ್ನಲ್ಲೂ ಕೂಡ ಇದೆ. ಕನ್ನಡಿಗ ಪ್ರಸಿದ್ಧ ಕೃಷ್ಣ ಇದ್ದಾರೆ. ಹಾಗೆಯೇ ಅಶೋಕ್ ಶರ್ಮಾ ಮಿಡಲ್ ಓವರ್ನಲ್ಲಿ ರನ್ಗಳಿಗೆ ಕಡಿವಾಣ ಹಾಕಬೇಕಿದೆ. ರಶೀದ್ ಖಾನ್ ಕೂಡ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್, ಕಗೀಸೋ ರಬಾಡ ಅವರು ತಮ್ಮ ಶಿಸ್ತುಬದ್ಧ ದಾಳಿಯಿಂದ ಆರ್ಸಿಬಿಗೆ ಹೇಗೆ ಕಾಟ ಕೊಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ.